ಮಟ್ಟದ ಸಹ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧೆಯನ್ನು ಈ ದಿನ ಈ ಶಿವಮೊಗ್ಗ ನಗರದಲ್ಲಿ ಏರ್ಪಡಿಸಲಾಗಿದೆ. ಒಟ್ಟಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದರೆ, ಶಿಕ್ಷಕರಲ್ಲೂ ಸಹ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ತಾವೆಲ್ಲರೂ ಕೂಡ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾಗಿ, ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ, ಈಗ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದಕ್ಕೆ ಎಲ್ಲ ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿರುವಂಥ ಎಲ್ಲರಿಗೂ ಕೂಡ ನಾನು ಇಲಾಖೆಯ ಮತ್ತು ವೇದಿಕೆಯ ಮೂಲಕ ಕೆಲ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಎಲ್ಲರೂ ಚಪ್ಪಾಳೆಯನ್ನು ಕೊಟ್ಟಬೇಕಂತ ಕೊಡ್ಕೊಳ್ತೀನಿ. ಒಂದು ಜಿಲ್ಲಾ ಮಟ್ಟಕ್ಕೆ ಬಂದಿರೋದೇ ಒಂದು ಸಾಧನೆ. ಇಷ್ಟೊಂದು ಜನ, ನೀವು ತಾಲೂಕಲ್ಲಿ 1,000 ಜನ ಶಿಕ್ಷಕರಿರ್ತಾರೆ. 1000 ಜನ ಶಿಕ್ಷಕರಲ್ಲಿ ನೀವು ಅಲ್ಲಿ ನಿಮ್ಮ ಸಾಧನೆಯನ್ನು ತೋರಿಸಿ ರಾಜ್ಯ ಮಟ್ಟದಲ್ಲಿ ನಿಮ್ಮ ಸಾಧನೆಯನ್ನು ತೋರ್ಸಕ್ಕೆ ಬಂದಿದ್ದೀರಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಒಂದು ವಿಚಾರ, ಇಲ್ಲಿ ಎಲ್ಲರೂ ಗೆಲ್ಲಲಿಕ್ಕಾಗಲ್ಲ. ಆದರೆ ಗೆದ್ದೆ ಎಂಬ ಹೆಮ್ಮೆ ಸ್ಪೋರ್ಟ್ಸಾಗಿ ನಾವು ತಗೋಬೇಕಾಗುತ್ತೆ. ನಿಮ್ಮ ಎಲ್ಲರೂ ಗೆಲ್ಲಲಿಕ್ಕೆ ಸಾಧ್ಯ ಇರೋದ್ರಿಂದ ನೀವೆಲ್ಲರೂ ಉತ್ತಮ ಕ್ರೀಡಾಪಟುಗಳೇ ಮತ್ತು ಉತ್ತಮ ಕಲಾವಿದರೇ ಆಗಿರ್ತೀರಿ. ಆದ್ದರಿಂದ ನೀವೆಲ್ಲರೂ ಭಾಗವಹಿಸಿಕೆ ಮುಖ್ಯವಾಗಿರುತ್ತೆ. ಅದರಿಂದ ನಿಮಗೆಲ್ಲರಿಗೂ ಕೂಡ ಶುಭಾಶಯನ್ನು ಕೋರ್ತಾ, ಮತ್ತೊಮ್ಮೆ ಶಿವಮೊಗ್ಗ ನಗರಕ್ಕೆ, ಶಿವಮೊಗ್ಗ ಜಿಲ್ಲೆಗೆ ನಮ್ಮ ಡಯಟ್ ಮತ್ತು ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆ ವತಿಯಾಗಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಸಮಾರಂಭಕ್ಕೆ ಯಶಸ್ವಿ ಮಾಡಲಿಕ್ಕೆ ಮಾನ್ಯ ಶ್ರೀ SN ಚನ್ನಬಸಪ್ಪ ಸನ್ಮಾನ್ಯ ಶಾಸಕರು ಶಿವಮೊಗ್ಗ ನಗರ ಕ್ಷೇತ್ರದವರು ಆಹ್ವಾನಿಸಿದಾಗ ತುಂಬ ಹೃದಯದಿಂದ ಬಂದಿದ್ದಾರೆ. ತುಂಬ ಹೃದಯನೇ ಅವ್ರದ್ದು. ಆದ್ದರಿಂದ ಅವರಿಗೆ ನಿಮ್ಮೆಲ್ಲರ ಮತ್ತು ವೇದಿಕೆ ಪರವಾಗಿ, ಶಿಕ್ಷಣ ಇಲಾಖೆ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆಗೆ ಜಾಗವನ್ನು ಕೊಟ್ಟು, ಸ್ಥಳಾವಕಾಶನ ಕೊಟ್ಟು, ನಾವು ಸುಮ್ಮನೆ ಈ ರೀತಿ ಬಂದಾಗ ಈ ಶಾಲೆಯನ್ನು ನೋಡಿದೆ. ಆದರೆ ಒಂದು ಮನಸ್ಸಿನಲ್ಲಿ ಈ ಥರ ಶಿಕ್ಷಕರ ಇದು ಸ್ಪರ್ಧೆಯನ್ನು ಏರ್ಪಡಿಸ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಒಡೆದಿದ್ದೇ ಈ ಶಾಲೆ. ಎಲ್ಲ ರೀತಿ ವ್ಯವಸ್ಥೆ ಇದೆ ಮತ್ತು ಸ್ಪರ್ಧೆಯನ್ನು ನಡೆಸಲಿಕ್ಕೆ ಒಂದು ಸ್ಥಳಾವಕಾಶ ಇದೆ. ನೀವು ರಾತ್ರಿ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ದೊಡ್ಡ ಲಗಾನ್ ಛತ್ರ ಕಣ್ಣ ಕಾಣ್ತಾ ಇತ್ತು ಸರ್. ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡಿ ಅದಕ್ಕೆ ಬಂಗಾಳಿಯವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಒಂದು ರೀತಿ ದೊಡ್ಡ ಛತ್ರದ ರೀತಿ ಕಣ್ಗೊಳಿಸ್ತಾ ಇತ್ತು. ನೀವು ನೋಡಿದ್ರೆ ಡಯಟ್ನ ಪ್ರಿನ್ಸಿಪಾಲರು, ಆತ್ಮೀಯರು ಆದಂಥ ಬಿಂಬಾ ಮೇಡಮ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ನಮ್ಮ BO ಅವರಾದಂಥ ರಮೇಶ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಪ್ರೌಢಶಾಲಾ ಶಿಕ್ಷಕರ ಅಧ್ಯಕ್ಷರಾದಂಥ ರಾಘವೇಂದ್ರ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಸಹ ಶಿಕ್ಷಕರ ಜಿಲ್ಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಧರ್ಮಪ್ಪನವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾಗಿರುವಂಥ ಪ್ರಕಾಶ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ BO ಹೊಸನಗರ ಕೃಷ್ಣಮೂರ್ತಿ ಅವರು ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಡಯಟ್ನ ಹಿರಿಯ ಉಪನ್ಯಾಸಕರಾದಂಥ ರೇಣುಕಮ್ಮಣ್ಣ ಅವರು ಕೂಡ ತುಂಬ ಖುಷಿಯಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಭದ್ರಾವತಿಯ BO ಅವರಾದಂತಹ ನಾಗೇಂದ್ರಪ್ಪ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ನಮ್ಮ ವೇದಿಕೆ ಮೇಲಿರುವಂತಹ ನಮ್ಮ ವಿಷಯ ಪರಿವೀಕ್ಷಕರಾದಂತಹ ಅಶಂತ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮತ್ತು ರಾಮಚಂದ್ರ ಅವರು ಮತ್ತು ನಮ್ಮ ಕಚೇರಿಯ ಸಿಬ್ಬಂದಿಗಳು, BO ಕಚೇರಿ, DDPI ಕಚೇರಿಯ ಸಿಬ್ಬಂದಿಗಳು, ಈ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು, ಸಿಬ್ಬಂದಿಗಳು, ಪರೋಕ್ಷವಾಗಿ ನಮ್ಮ ಈ ವೇದಿಕೆಗಳಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಎಲ್ಲರೂ ತುಂಬ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಸಮಿತಿಯ ಸದಸ್ಯರು ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಪೊಲೀಸ್ ಇಲಾಖೆಯವರ ಅಧಿಕಾರಿಗಳು ಕೂಡ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಪತ್ರಿಕಾ ಪ್ರತಿನಿಧಿಗಳು ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಈ ನಿಮ್ಮ ಸ್ಪರ್ಧೆಯಲ್ಲಿ ಫಲಿತಾಂಶವನ್ನು ನಿರ್ಧರಿಸಲು ಬಂದಿರತಕ್ಕಂತಹ ತೀರ್ಪುಗಾರರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ನಮ್ಮ ಅಡುಗೆ ಬಂದಿದ್ದಾರೆ, ಅಡುಗೆಯವ್ರಿಗೂ ಕೂಡ
ಅಡುಗೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಮತ್ತು ಇಲ್ಲಿ ಈ ಶಾಲೆಯ ಎಲ್ಲರಿಗೂ ಕೂಡ ಈ ಸುತ್ತಮುತ್ತ ಇರುವಂಥ ಎಲ್ಲ ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಉಪನಿರ್ದೇಶಕರು 3 ದಿನದಿಂದ ಲೀಡರ್ಶಿಪ್ಪನ್ನು ವಹಿಸಿಕೊಂಡು ಇಲ್ಲೇ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಶಾಲೆಯ ಜಗನ್ನಾಥರಾವ್ ಬೊಂಗಾಳಿಯವರ ಪುತ್ರರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರು ಕಳೆದ 3 ದಿನಗಳಿಂದ ನಮ್ಗಳಿಗಿಂತ ಹೆಚ್ಚಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಸಹಕಾರವನ್ನ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ದಂಗೆ ಅವರೇ ಓಡಾಡಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೇದಿಕೆಗೆ ಬರ್ಬೇಕಂತ ಕೇಳ್ಕೊಳ್ತೇನೆ ಅವರು. ಹಾಗೆ ಈ ಶಾಲೆಯ ಶಿಕ್ಷಕ ವೃಂದರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ತುಂಬ ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಚನ್ನಬಸಪ್ಪನವರು ಹಾಗೂ ಅವ್ರ ಜೊತೆಗೆ ಎಲ್ಲ ಅತಿಥಿಗಳು ಸಹಕರಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಉದ್ಘಾಟನೆಯನ್ನ ನಡೆಸಿಕೊಟ್ಟಂತ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಸಭೆಯನ್ನುದ್ದೇಶಿಸಿ ಶಿವಮೊಗ್ಗ ಡಯಟ್ನ ಪ್ರಾಂಶುಪಾಲರು ಉಪನಿರ್ದೇಶಕರು ಅಭಿವೃದ್ಧಿ ಆಗಿರ್ತಕ್ಕಂಥ ಶ್ರೀಯುತ ಬಿಂಬಾ ಮೇಡಮ್ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ತಾರೆ. 24-25ನೇ ಸಾಲಿನ ರಾಜ್ಯ ಮಟ್ಟದ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ಒಂದು ಆಯೋಜನೆಯನ್ನು ಇಲ್ಲಿ ಮಾಡಿರ್ತಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸನ್ಮಾನ್ಯ ಶಾಸಕರೇ, ಉಪನಿರ್ದೇಶಕರೇ ಹಾಗೂ ಎಲ್ಲ ಗಣ್ಯರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರುವಂತಹ ಶಿಕ್ಷಕ ಮಿತ್ರರೇ, ತಾವುಗಳೆಲ್ಲರೂ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಶಿವಮೊಗ್ಗಕ್ಕೆ ಬಂದಿದ್ದೀರಿ. ನಮಗೆ ಎಲ್ಲ ತುಂಬ ಸಂತೋಷ ಆಗಿದೆ. ಉಪನಿರ್ದೇಶಕರ ಕಚೇರಿ, ಡಯಟ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎಲ್ಲರೂ ಸೇರಿಬಿಟ್ಟು ಆಯೋಜನೆಗೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಸ್ಟೇ ಏನಿದೆ ಇಲ್ಲಿ ಉಳಿತಿದ್ದೀರಾ 2 ದಿನ. ಈ ಕಾರ್ಯಕ್ರಮಗಳು ಎಲ್ಲವೂ ಸಾಂಗವಾಗಿ ನೆರವೇರಲಿ ಮತ್ತು ಎಲ್ಲರೂ ಇದರೊಳಗೆ ಮುಕ್ತವಾಗಿ ಭಾಗವಹಿಸಿ ಪ್ರೈಸ್ಗಳಲ್ಲಂತೂ ಯಾರಾದರೂ ಒಬ್ಬರು ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ಎಲ್ಲರಿಗೂ ಮುಂದೆ ಶುಭವಾಗಲಿ ಅಂತ ಹಾರೈಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭ ಹಾರೈಸಿದಂಥ ಬಿಂಬ ಮೇಡಮ್ ಅವರಿಗೆ ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆಯ ಹಿರಿಯ ವಾರ್ತಾಧಿಗಳಾಗಿರ್ತಕ್ಕಂಥ ಶ್ರೀಯುತ ಮಾರುತಿ ಸರ್ ಅವರು ಆಗಮಿಸಿದ್ದಾರೆ. ಅವರನ್ನ ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾನೆ. ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಿವಮೊಗ್ಗ ನಗರದ ಶಾಸಕರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಆತ್ಮೀಯತೆಯಿಂದ ಬೆರೀತಕ್ಕಂಥ ಶ್ರೀಯುತ ಎಸ್ ಎನ್ ಚನ್ನಬಸಪ್ಪನವರು
ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಶ್ರೀಯುತ ಜಗನ್ನಾಥರಾವ್ ಬೊಂಗಾಳಿ ಅವರು ಈ ಸಂಸ್ಥೆಯ ಅಧ್ಯಕ್ಷರು, ಅವರು ಅಲ್ಲಿಂದಲೇ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮಾನ್ಯ ಚನ್ನಬಸಪ್ಪನವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ, ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಮತ್ತು ಇದೊಂದು ನೆನಪಿನಲ್ಲಿ ಇರೋ ಹಾಗೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಒಂದು ತಂಡವಾಗಿ ಟೀಮ್ ವರ್ಕ್ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡುವುದು ಅನ್ನೋದಕ್ಕೆ ಒಂದು ತಂಡವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ನೇತೃತ್ವ ಕೊಟ್ಟಿರೋರು ನಮ್ಮ DDP ಆಗಿರುವಂಥ ಮಂಜುನಾಥ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೆ ನಮ್ಮ ಡಯಟಿನ ಪ್ರಿನ್ಸಿಪಾಲ್ಗೂ ಮತ್ತು ಅಭಿವೃದ್ಧಿಯ ಮತ್ತೊಂದು ಮುಖಗಳನ್ನು ನೋಡ್ತಾ ಇರುವಂಥ ಭೀಮಾ ಮೇಡಮ್ ಅವರೇ, ಉತ್ಸಾಹಿ BO ಆದಂಥ ನಮ್ಮ ರಮೇಶ್ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಈ ಶಾಲೆಯನ್ನು ಬಿಟ್ಟುಕೊಟ್ಟು ಸಂಪೂರ್ಣವಾದಂಥ ಸಹಕಾರ ಕೊಡ್ತಾ ಇರುವಂತಹ ಅವರೇ, ಜಗನ್ನಾಥರಾವ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಶಿಕ್ಷಕರ ಸಂಘದ ಪದಾಧಿಕಾರಿಗಳೇ, ಶಿಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಶಿಕ್ಷಕ ಬಂಧು ಭಗಿನಿಯರೇ, ನಾನು ಕೇಳಿದೆ DDP ಅವರಿಗೆ ಯಾವಾಗಿಂದ ಶುರು ಆಗಿದೆ ಅಂತ ಹೇಳಿ. ಅದು 24-25 ವರ್ಷ ಆಗಿದೆ ಸರ್ ಶುರು ಆಗಿ ಈ ಥರದ ಚಟುವಟಿಕೆ ಅಂತ ಹೇಳಿ ಅವ್ರು ಹೇಳಿದ್ರು. ಆದರೆ ನನಗೆ ಗೊತ್ತಿರೋ ಹಾಗೆ ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಈ ಥರದ ಸಹಪಠ್ಯ ಚಟುವಟಿಕೆ ನಡೀತಾ ಇರೋದು ಮೊದಲನೇ ಬಾರಿ. ಹಾಗಾಗಿ ತಾವು ಕೂಡ ಶಿವಮೊಗ್ಗಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಶಿವಮೊಗ್ಗ ಜನತೆಯ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ನಾನು ಬಯಸ್ತೇನೆ. ನನಗೆ ಮಕ್ಕಳ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ನಾವು ಕೇಳಿದ್ದೀವಿ. ನನಗೂ ಕೂಡ ಇದು ಹೊಸ್ತು ಸಹಪಠ್ಯ ಅಂತ ಹೇಳಿ ತಾವೇನು ಯೋಚನೆ ಮಾಡಿ 25 ವರ್ಷದಿಂದ ನಡೀತಾ ಇದೆ ಅಂತ ಹೇಳಿರುವಂಥ ಸಂಗತಿ ನನಗೂ ಇದು ಹೊಸದೇ. ಆದರೆ ಬಹಳ ಅಗತ್ಯವಾಗಿ ಆಗಬೇಕಾದಂಥ ಕಾರ್ಯ. ಯಾಕಂದರೆ ತಮ್ಮದೇ ಆದಂಥ ಒಂದು ಜಂಜಾಟದಲ್ಲಿ ತಮ್ಮ ಚಟುವಟಿಕೆಯನ್ನು ಮಾಡ್ತಾ ಇರ್ತೀವಿ. ಶಾಲೆ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಶಾಲೆ, ಉಳಿದಂತೆ ಯಾವುದೇ ರೀತಿಯ ಕ್ರಿಯೇಟಿವಿಟಿಗೆ ನಮ್ಮ ಹತ್ರ ಸಮಯ ಇಲ್ಲದಿರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕೆಲಸನೂ ಶಿಕ್ಷಕರಿಗೆ ಬರುತ್ತೆ. ಹೋಟೆಲ್ ರೆಡಿ ಮಾಡಬೇಕು, ಶಿಕ್ಷಕರಿಗೆ ಬರುತ್ತೆ. ಬೇರೆ ಇನ್ನೇನೇ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ, ಯಾವ್ದಾದ್ರು ಸರ್ವೆ ಕಾರ್ಯ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಕರು ಉಪಯೋಗ ಮಾಡಿಕೊಳ್ಳುವಂಥ ಸ್ಥಿತಿ ಇದೆ. ಹೇಳಿದ್ನಲ್ಲ, ಎಲ್ಲದೂ 365 ದಿನಗಳಲ್ಲೂ ಕೂಡ ಆಕ್ಟಿವ್ ಆಗಿರುವ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಒಂದು ವ್ಯವಸ್ಥೆಯ ಭಾಗ. ಅಂದರೆ ಎಲ್ಲದಕ್ಕೂ ಈ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ತಲ್ಲೀನಗೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಆ ಕಾರ್ಯ ಯಶಸ್ವಿ ಆಗ್ತಾ ಇದೆ, ಯಶಸ್ವಿ ಆಗ್ತಾ ಇಲ್ಲ ಅಂತ ಹೇಳಿಲ್ಲ. ಆದರೆ ಶಿಕ್ಷಕರಿಗೆ ಅವ್ರದೇ ಆದಂಥ, ಯಾಕಂದ್ರೆ ನಾವೆಲ್ಲ ಮನುಷ್ಯರಿಗೆ ಅವ್ರದೇ ಆದಂಥ ರೀತಿಯೊಳಗಡೆ ತನ್ನ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಭಾವನೆಗಳಿರುತ್ತೆ. ಹಾಗಾಗಿ ಈ ಥರದ ಒಂದು ಕಾರ್ಯಕ್ರಮ ಜೋಡಿಸಿದೆ ಸರ್ಕಾರ ಅಂತೇಳಿ ನಾನು ಭಾವಿಸ್ತೇನೆ. ಸರ್ಕಾರ ಈ ಕಾರ್ಯಕ್ರಮವನ್ನು ಜೋಡಿಸುತ್ತೆ, ಮತ್ತು ಯಾರಿಗೆ ಇದು ಕಾರ್ಯಕ್ರಮ ಮಾಡಲಿಕ್ಕೆ ಹೇಳುತ್ತೆ ಅಂತ ಹೇಳಿದ್ರೆ ಜಿಲ್ಲಾ ನಮ್ಮ DDP ಅವ್ರ ಮೂಲಕನೇ ಆಗಬೇಕು ಅಂತ. ಸಂಪೂರ್ಣವಾದಂಥ ಆರ್ಥಿಕ ಸಹಕಾರ ಸಿಗತ್ತಾ ಅಂತ ಹೇಳಿದ್ರೆ ನನಗೆ ಗೊತ್ತಿರಾಗಿ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು. ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಈ ಕಾರ್ಯನೂ ಕೂಡ ಎಲ್ಲರೂ ಸೇರಿ ಮಾಡಬೇಕಾಗಿರುವಂಥ ಸ್ಥಿತಿ ಇದೆ. ಹಾಗಾಗಿ ಆದರೆ ಆಗಲೇಬೇಕಾದಂಥ ಕಾರ್ಯ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಹಳ ಪ್ರಮುಖವಾದಂಥ ಕಾರ್ಯ. ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನ ಪ್ರಕಟ ಮಾಡಲಿಕ್ಕೆ ಇದೊಂದು ಅವಕಾಶ, ಇದೊಂದು ವೇದಿಕೆ. ನಾನು ಹಾಗೆ ಬಂದಾಗ ನಾನು 10 ಗಂಟೆಗೆ ಬಂದೆ ಇಲ್ಲಿಗೆ. DDP ಅವ್ರು ಕರ್ಕೊಂಡು ಹೋದ್ರು, ಏನೇನು ನಡೀತಾ ಇದೆ, ಏನೇನು ಮಾಡಿದ್ವಿ ನೋಡ್ಕೊಂಬರೋಣ ಬನ್ನಿ. ಅಡುಗೆ ಮನೆಯೇ ತಯಾರು ಮಾಡಿಬಿಟ್ಟಿದ್ದಾರೆ. ಅಡುಗೆ ಮನೆ ಅಷ್ಟೇ ಅಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಚಟುವಟಿಕೆಗಳು ಮಾಡಬೇಕು ಅಂತ ಸರಿಯಾದಂಥ ಒಂದು ವ್ಯವಸ್ಥಿತವಾದಂಥ ಜಾಗಗಳನ್ನು ಆಯ್ಕೆ ಮಾಡಿಕೊಟ್ಟಿರುವಂಥದ್ದು. ಮತ್ತು ಶಿಕ್ಷಕರು ಆ ಜಾಗದಲ್ಲಿ ಈಗಾಗಲೇ ಅಲ್ಲಿ ಇದ್ದು ಕಾರ್ಯವನ್ನು ಮಾಡಲಿಕ್ಕೆ ಆಲೋಚನೆ ನಡೆಸ್ತಾ ಇರೋದು. ಸ್ವಲ್ಪ ಚೆನ್ನಾಗಿ ಯೋಚನೆಗಳನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಸಂಗತಿಗಳು ಗಮನಿಸಬೇಕು ಎಲ್ಲ ಸಂಗತಿಗಳು ನಡೆದಿದೆ ಅಂತೇಳಿ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನಾನು ಮಾಡಿದ್ದೇನೆ. ಇಡೀ
ಮಕ್ಕಳಿಗೆ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ತಾವು ಮಾಡ್ತಾ ಇದ್ದಾರೆ. ಅವನೊಂದು ಒಳ್ಳೆಯ ಸುಂದರ ಮೂರ್ತಿ ಅಷ್ಟೇ ಅಲ್ಲ, ಅವನು ಈ ಸಮಾಜಕ್ಕೆ ಒಬ್ಬ ವ್ಯಕ್ತಿಯ ಕೊಡುಗೆಯನ್ನು ಕೊಡ್ತಾ ಇರೋದು. ಆ ವ್ಯಕ್ತಿಯಲ್ಲಿ ಏನೇನೆಲ್ಲ ಇರಬೇಕು ಅಂತ ಯೋಚನೆ ಮಾಡುವಂಥ ಸ್ವಭಾವವನ್ನು ಶಿಕ್ಷಕರು ನಾವೆಲ್ಲ ಕೂಡ. ತಾಯಿ ಮಗುವನ್ನು ಹೇಗೆ ಪೋಷಣೆ ಮಾಡ್ತಾರೋ ಹಾಗೆ ಮಕ್ಕಳನ್ನ ಶಿಕ್ಷಕರು ಪೋಷಣೆಯನ್ನು ಮಾಡಿ, ನೀನು ಹೀಗೆ ಬೆಳಿಬೇಕು, ನಿನ್ನಲ್ಲಿ ಈ ಥರದ ಒಳ್ಳೆಯ ಸಂಗತಿಗಳಿದೆ, ಅದನ್ನು ಹುಡುಕಿ ಹೊರಗಡೆ ತೆಗೆದು ಅವನನ್ನು ಸಮಾಜಕ್ಕೆ ಸಮರ್ಪಣೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಅತ್ಯುತ್ತಮವಾದಂಥ ಕಾರ್ಯವನ್ನು ಮಾಡ್ತಿರುವಂಥ ಶಿಕ್ಷಕರ ಪಡೆ ಇದೆ. ಹಾಗಾಗಿ ನಮಗೂ ಎಲ್ಲ ಒಂದು ಕಡೆಗೆ ಯೋಚನೆಗಳನ್ನು ಮಾಡಲಿಕ್ಕೆ ಅವಕಾಶಗಳು ಲಭ್ಯತೆ ಬೇಕು. ಆ ಕಾರ್ಯ ಇವತ್ತು ಆಗ್ತಿದೆ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮಲ್ಲಿರುವಂಥ ಎಲ್ಲ ಸಂಘಟನೆಗಳನ್ನು ಹೊರಗಡೆ ಹಾಕೊಳ್ಳಿಕ್ಕೆ ಇರುವಂಥ ಅವಕಾಶ, ಸ್ಪರ್ಧೆ ಅಂತ ಹೇಳಿದ್ರು, ಸ್ಪರ್ಧಾ ಮನೋಭಾವ ಇದ್ರೇ ಆ ಒಂದು ವ್ಯಕ್ತಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಗೆಲ್ಲಬೇಕು, ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಅಂತ ಹೇಳಿದ್ಮೇಲೆ ಗೆಲ್ಲಬೇಕಾಗುತ್ತೆ. ಆದರೆ ಎಲ್ಲರನ್ನೂ ಗೆಲ್ಸಕ್ಕೆ ಆಗ್ತಾ ಇಲ್ಲ. ಆದರೆ ಎಲ್ಲರನ್ನೂ ಭಾಗವಹಿಸೋ ಹಾಗೆ ಮಾಡುವಂಥ ಹೊಣೆಗಾರಿಕೆ ನಮ್ಮ DDP ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರಿಗೂ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಏನೇನು ಆಲೋಚನೆಗಳನ್ನು ಮಾಡ್ಕೊಂಡು ಬಂದಿದ್ದೀರ, ನಿಮ್ಮ ಮನಸ್ಸಲ್ಲಿರುವಂಥ ಅನೇಕ ಸಂಗತಿಗಳು ಅಂದರೆ ಸಹಪಠ್ಯ ಇದು, ಪಠ್ಯೇತರ ಅಲ್ಲ ಇದು. ಅಂದರೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಒಳಗಡೆ ಇದೊಂದು ಜೋಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಡೆದಿದೆ. ಶಿಕ್ಷಕರ ಕೈಚಳಕ ಏನಿದೆ, ನಾನು ಕೇಳಿದೆ ವೇದಿಕೆ ಯಾರು ಮಾಡಿದ್ದು ಅಂತ. ಎಲ್ಲ ಶಿಕ್ಷಕರು, ಆರ್ಟ್ಸ್ ಟೀಚರ್ಸ್ ಯಾರಿದ್ದಾರೆ ಅವರೆಲ್ಲ ಸೇರಿ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಮಾತನ್ನು ಹೇಳಿದ್ರು. ನಿಜಕ್ಕೂ ಸಂತೋಷ ಆಯಿತು. ಯಾಕಂದ್ರೆ ಇದಾರ ಕಾಂಟ್ರಾಕ್ಟ್ ಕೊಟ್ಟು ಮಾಡಿರುವಂಥ ಕಾರ್ಯ ಅಲ್ಲ ಇದು ನಮ್ಮ ಕಾರ್ಯಕ್ರಮ, ನಾವೇ ಮಾಡಬೇಕು. ನಮ್ಮ ಕಾರ್ಯಕ್ರಮ ಚೆನ್ನಾಗಾಗಬೇಕಂತ ಯೋಚನೆ ಮಾಡಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಸುಂದರವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಏನೇನು ಕಲಾಕೃತಿಗಳು ಬೇಕು ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿಂದಲೇ ಕ್ರಿಯೇಟಿವಿಟಿ ಪ್ರಾರಂಭ ಆಗಿರೋದು. ಇದನ್ನು ಗಮನಿಸಬೇಕು ನಾವೆಲ್ಲರೂ ಕೂಡ ಅಂತ ಅಂದ್ಕೊಳ್ತೇನೆ ನಾನು. ನಾವು ಮಾಡ್ತಾ ಹೋದ್ರೆ ಮಕ್ಕಳಿಗೆ ಮಾಡಿಸ್ಲಿಕ್ಕೆ ಸಾಧ್ಯತೆ ಹೋಗಿದೆ. ಬರೀ ಹೇಳಿ ಮಾಡಿಸೋದು ಬಹಳ ಕಷ್ಟ, ಆದರೆ ಮಾಡ್ತಾ ಮಾಡ್ತಾ ಕಲಿಸೋದು ಇದೆಯಲ್ಲ ಅದು ಸಹಜವಾಗಿ ಶಿಕ್ಷಕರು ಬೆಳೀತಾ ಹೋಗ್ತಾರೆ, ಮಕ್ಕಳು ಕೂಡ ಬೆಳೀತಾ ಹೋಗ್ತಾರೆ. ನಡ್ಕೊಳ್ಳೋದೇ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ. ಆ ಕೆಲಸವನ್ನ ಈ ಶಿಕ್ಷಕರು ತಂಡ ಮಾಡ್ತಾ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಬಂದಿರುವಂಥ ತಮ್ಮೆಲ್ಲರಿಗೂ ಕೂಡ ಯಾರು ಸ್ಪರ್ಧಾಳುಗಳಿದ್ದಾರೆ, ಸ್ಪರ್ಧಾಳುಗಳಾಗಿ ಇವತ್ತಿನಿಂದ ಬಂದಿದ್ದೀರಾ, ಶಿವಮೊಗ್ಗ ನಗರಕ್ಕೆ ಬಂದಿದ್ದೀರಾ. ಇನ್ನೊಂದು ಮಾಚೇನಹಳ್ಳಿ ಗ್ರಾಮ ಇದೆ, ಪಕ್ಕದೊಂದು ಪೀಠಗಳಿದೆ, ಒಂದು ಕೃಷ್ಣನ ಜಾಗ, ಇನ್ನೊಂದು ಗುರುಗಳ ಜಾಗ, ಎರಡೂ ಕೂಡ ಇದೆ. ಈ ಒಂದು ಏನು ಸೇರಿದ್ದೀರಿ ಈ ಜಾಗದಲ್ಲಿ ಸಾಯಿಬಾಬಾ ಮಂದಿರ ಇದೆ, ಜೊತೆಗೆ ನಮ್ಮ ಕೃಷ್ಣನ ಮಂದಿರನೂ ಕೂಡ ಇದೆ. ಒಳ್ಳೆ ಜಾಗದಲ್ಲಿ ಸೇರ್ಕೊಂಡಿದ್ದೀರಾ. ಹಾಗಾಗಿ ಈ ಕಾರ್ಯದೊಳಗಡೆ ತಾವೆಲ್ಲ ಕೂಡ ಯಶಸ್ವಿ ಆಗ್ತಿರುವಂಥ ವಿಶ್ವಾಸನೂ ನನಗಿದೆ. ತಾವೆಲ್ಲ ಕೂಡ ನಿಮ್ಮ ತಾವೇನು ಆಯ್ಕೆ ಮಾಡಿಕೊಂಡಿದ್ದೀರ ಆ ಕ್ಷೇತ್ರದಲ್ಲಿ ಗೆದ್ದು ಬನ್ನಿ ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳ್ತಾ, ಉದ್ಘಾಟನೆಯನ್ನು ನನ್ನ ಕೈಯಿಂದ ಮಾಡಿಸಿದ್ದೀರ, ಅದೇ ನನಗೆ ಆಶ್ಚರ್ಯ ಆಗ್ತಿದೆ. ಯಾಕೆಂದ್ರೆ ಯಾವ ಕಾರ್ಯಕ್ರಮ ಯಾರು ಉದ್ಘಾಟನೆ ಮಾಡಬೇಕು ಅನ್ನೋದೇ ಇವತ್ತಿನ ವಿಷಯ ಬಂದವರು ಒಂದು ಸರ್ಕಾರದ ವ್ಯವಸ್ಥೆ ಬಂದಿರೋ ಕಾರಣಕ್ಕೋಸ್ಕರ ನಾನು, ಯಾಕಂದ್ರೆ ನನಗಿಂತ ದೊಡ್ಡವರು ಸಾಧನೆ ಮಾಡೋರು ಮಾಡಿರುವಂಥವ್ರು ಸಾಧಕರು ತಾವೆಲ್ಲ ಎದುರುಗಡೆ ಕೂತ್ಕೊಂಡಿದ್ದೀರ, ಅದು ನನ್ನಿಂದ ದೀಪ ಹಚ್ಚಿದ್ದೀರ. ಹಾಗಾಗಿ ನಿಮ್ಮ ಜೀವನ ಚೆನ್ನಾಗಿರೋ ಹಾಗೆ ಭಗವಂತ ಕಣ್ಮನ್ನೆಲ್ಲ ಕಾಪಾಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಮಾತ್ರ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮಲ್ಲಿಗೆ ಒಳ್ಳೆಯದಾಗಲಿ. ನಿಮ್ಮ ವ್ಯಕ್ತಿತ್ವವನ್ನು ಸಹಪಠ್ಯದ ಜೊತೆಗೆ ತಾವು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಮಾತನ್ನು ನಾವು ಹೇಳ್ತಾ ಅವಕಾಶ ಆಗಿ ಯೋಚಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕೀ ಜೈ. ಹಾಗೂ ಇಸ್ಕಾನ್ ಶ್ರೀಕೃಷ್ಣನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಶುಭ ಹಾರೈಸಿದ ಶ್ರೀಯುತ ಚನ್ನಬಸಪ್ಪನವರಿಗೆ ಧನ್ಯವಾದಗಳು. ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಅಂಜನಪ್ಪನವರು ಈಗ ವೇದಿಕೆಗೆ ಬಂದಿದ್ದಾರೆ, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ವಂದನಾರ್ಪಣೆ. ಶ್ರೀಮತಿ ಅಸಂತಾ ಸುಕ್ಕೋರ ವಿಜ್ಞಾನ ವಿಷಯ ಪರಿವೀಕ್ಷಕರು ಈ ಕಾರ್ಯವನ್ನು ನಡೆಸಿಕೊಳ್ಬೇಕಂತ ಕೇಳ್ತಾರೆ. ನಾವು 2024-25ನೇ ಸಾಲಿನ ರಾಜ್ಯ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧೆಯಲ್ಲಿ ಎಲ್ಲರೂ ಹಾಜರಾಗಿದ್ದೇವೆ. ಈ ತಂಪಾದ ವಾತಾವರಣದಲ್ಲಿ ಈ ಸ್ಪರ್ಧೆಗಳೆಲ್ಲವೂ ಚೆನ್ನಾಗಿ ನಡೆಯಲಿ ಎಂದು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿರುವಂತಹ ಶ್ರೀಯುತ ಚನ್ನಬಸಪ್ಪ ಸರ್, ಸನ್ಮಾನ್ಯ ಶಾಸಕರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಒಂದು ಪುಟ್ಟ ನೆನಪಿನ ಕಾಣಿಕೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಹಾಗೆ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಸಜ್ಜುಗೊಳಿಸಿದ ಹಾಗೂ ನಮಗೆಲ್ಲ ಮಾರ್ಗದರ್ಶನ ನೀಡಿ ಹಾಗೆ ನಮ್ಮೊಂದಿಗೆ ಸದಾ ಕೈ ಜೋಡಿಸುವಂಥ ಡಯಟ್ನ ಪ್ರಿನ್ಸಿಪಾಲ್ ಆಗಿರುವಂಥ ಶ್ರೀಮತಿ ಬಿಂಬಾ ಮೇಡಮ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಜೊತೆ ಸದಾ ಇರುವಂಥ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ನೀಡಿರುವಂಥ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಜಗನ್ನಾಥರಾವ್ ಬೊಂದಾಳೆ ಹಾಗೂ ಅವರಾದಂಥ ಶ್ರೀ ಪ್ರಕಾಶ್ ಸರ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೀಡಿರುವಂಥ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವೇದಿಕೆಯನ್ನು ಅಲಂಕರಿಸಿದ್ದು ನಮ್ಮ ಜೊತೆ ಸಹಕಾರ ನೀಡಿದ ಹೊಸನಗರದ BO ಸರ್ ಕೃಷ್ಣಮೂರ್ತಿ ಸರ್ ಹಾಗೆ ನಮ್ಮ ಜೊತೆ ಇರುವಂಥ ಶಿಕ್ಷಕರ ಜಿಲ್ಲಾಧ್ಯಕ್ಷರಾದ ಅಂಜನಪ್ಪ ಸರ್ ಇವರಿಗೂ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತೀರ್ಪನ್ನು ನೀಡಲು ಬಂದಿರುವಂಥ ಎಲ್ಲ ತೀರ್ಪುಗಾರರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮಾಧ್ಯಮ ಮಿತ್ರರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಜೊತೆ ಕೈ ಜೋಡಿಸಿರುವ ನಮ್ಮ ಇಲಾಖೆಯ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಿಮ್ಮೆಲ್ಲರಿಗೂ ಭಾಗವಹಿಸಿರುವಂತಹ ವಿವಿಧ ಸಮಿತಿಗಳ ಎಲ್ಲ ಸಂಚಾಲಕರಿಗೆ, ಪತ್ರಕರ್ತ ಮಿತ್ರರಿಗೆ, ಫೋಟೋಗ್ರಾಫರ್ಗೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೃಷಿಗೆ ಇರ್ತಕ್ಕಂಥವ್ರು 13-14ನೇ ಕೊಠಡಿಗೆ ದಯವಿಟ್ಟು ತಕ್ಷಣ ಹೋಗಬೇಕು. Question number 15. ಗೌರ್ಮೆಂಟ್ ಸ್ಕೂಲ್ ಬೆಳ್ಳಂಗಿರಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅವರು ಸುಮಾ ಹೆಗಡೆ ಅಂತ ಇಲ್ಲಿ ಟೆಕ್ನಿಕಲ್ ಮಟ್ಟದಲ್ಲಿ ಸಂಗೀತ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಿದ್ದಾರೆ. ಇದ್ದಿದೆ ಆದರೆ ಎಲ್ಲರೂ ತುಂಬ ಚೆನ್ನಾಗಿ ಹಾಡಿ, ಯಾಕಂದರೆ ಎಲ್ಲರೂ ಚೆನ್ನಾಗಿ ಹಾಡಿ ಜಿಲ್ಲಾ ಮಟ್ಟದಿಂದ ಭಾವಗೀತೆಯಲ್ಲಿ ಆದಷ್ಟು ಸ್ವಲ್ಪ ನೋಡ್ಕೊಳ್ಳದೆ ಹಾಡಿದ್ರೆ ಒಳ್ಳೆಯದು. ತೀರಾ ಆಗಲ್ಲ, ನಮಗೆ ಮೆಮೊರಿದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನೋಡ್ಕೊಂಡು ಹಾಡಿ, ನಾವೇನಾದ್ರೂ ಮಾರ್ಕ್ಸ್ ಪಡೆಯೋದಿಲ್ಲ. ಆಮೇಲೆ ಸಾಹಿತ್ಯ ಸ್ಪಷ್ಟತೆ, ಉಚ್ಚಾರಣೆ,
ಆಗಿದ್ರೆ ಕೆಲಸಗಳು ಮಾಡಬಹುದು. ನಿಮ್ಮ ಐಡಿಯಲ್ಲಿ ಇರುತ್ತೆ, ನೀವು ಹಾಕ್ತಾರೆ. ನಿಮ್ಮ ಐಡಿಯಲ್ಲಿ ನೀವು ಪ್ರೆಸೆಂಟ್ ಮಾಡ್ತಾ ಇರೋದು. ಗಣೇಶ್. ನೆಕ್ಸ್ಟ್ ಬಾಲ್ಕೋಟೆ ಪಾಟೀಲ್. ಒಟ್ಟು 100 ಅಂಕಗಳಿಗೆ ವಿಷಯವನ್ನು ನಾವಿಲ್ಲಿ ಡಿವೈಡನ್ನು ಮಾಡ್ಕೊಂಡಿದ್ದೇವೆ. ನಿಮ್ಮ ವಿಷಯದ ವಸ್ತು, ಅದರ ವಿವರಣೆ, ಅದರ ಇಂಪ್ಲಿಮೆಂಟೇಷನ್ ಅಥವಾ ಅದರ ಪ್ರಭಾವ ಹೇಗಿರುತ್ತೆ, ಅದರ ಪಾಸಿಟಿವ್ ಮತ್ತು ನೆಗೆಟಿವ್ ಎಲ್ಲ ಅಂಶಗಳನ್ನು ಅದು ಒಳಗೊಂಡಿರಬೇಕು. ಹಾಗಾಗಿ ವಿಸ್ತರಣೆಗೆ ಅವಕಾಶಗಳಿರ್ತದೆ. ಸಮಯ 5 ನಿಮಿಷ 4+1 ಇರ್ತದೆ. 4 ನಿಮಿಷಕ್ಕೆ ನಿಮಗೆ ಒಂದು ಸಿಗ್ನಲನ್ನು ಕೊಡಲಾಗ್ತದೆ. 1 ನಿಮಿಷದ ಒಳಗಡೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಯಾವ ತಾರೆ ರವಿಗಿದೆ. ಅಮ್ಮ ಎಂಬ ಕೇಳೆ ತಾಯೇ ನಿನ್ನೀ ವಾತ್ಸಲ್ಯವಾಯೇ, ನಿನ್ನೀ ವಾತ್ಸಲ್ಯ ಪ್ರೀತಿಯಲ್ಲೆಯ. ಅಮ್ಮ ಎಂಬ ಮಾತಿ ಅನ್ನುವ ಹಾಗೆ ಇವತ್ತಿನ ನನ್ನ ಕ್ರಮ ಸಂಖ್ಯೆ 01. ಆ 01ಕ್ಕೆ ಸಿಕ್ಕಿರುವಂತಹ ಲಭ್ಯವಾಗಿರುವಂತಹ ವಿಷಯ ತರಬೇತಿಗಳು ಮತ್ತು ಅನುಷ್ಠಾನಗಳು. ಬಂಧುಗಳೇ, ಹಿರಿಯರು ಹೇಳಿರುವಂಥ ಒಂದು ಮಾತಿದೆ, ಹಿರಿದಾದಂತಹ ಮಾತು. ಅದೇನೆಂದರೆ, ನಾನು ಹುಟ್ಟಿನಿಂದ ಹಿರಿಯರಿಂದ ಕಿರಿಯರಿಗೆ ಬರಬಹುದಾದಂತಹ ಹುಟ್ಟಿನ ಹಿರಿಮೆಯನ್ನಾಗಲಿ ಸಂಪತ್ತಿನ ಸೊಬಗನ್ನಾಗಲಿ ನಾನು ಪಡೆಯಲಿಲ್ಲ. ನಾನು ನಾನಾಗಿಯೇ ಬದುಕಿದೆ, ನಾನು ನಾನಾಗಿಯೇ ಬೆಳೆದೆ. ಆ ಭಗವಂತನ ಕರುಣೆಯಿಂದ ಮಾತ್ರವೇ ಬೆಳಕನ್ನು ಕಂಡೆ ಅಂತ ಒಂದು ಮಾತಿದೆ. ಬಹುಶಃ ಭಗವಂತ ಅನ್ನುವಂತಹ ಶಕ್ತಿಯ ನಂಬಿಕೆಯಿಂದಾಗಿ ನಾವು ನಮ್ಮ ಜೀವನದಲ್ಲಿ ಬೆಳಕನ್ನು ಕಂಡುಕೊಂಡಿದ್ದೇವೆ ಅಂತಾದರೆ, ಆ ಬೆಳಕುಗಳನ್ನು ಇನ್ನೊಂದಿಷ್ಟು ಜನರ ಜೀವನಕ್ಕೆ ಹಂಚುವಲ್ಲಿ ಅಲ್ಲೊಂದು ಸುಂದರವಾದಂತಹ ವ್ಯಕ್ತಿತ್ವ ರೂಪವಾಗುತ್ತದೆ. ಇನ್ನೊಂದಿಷ್ಟು ಸುಂದರವಾದಂತಹ ವ್ಯಕ್ತಿತ್ವವನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ನಮಗೆ ಬೆಂಗಾವಲಾಗಿ ನಮ್ಮ ಇಲಾಖೆಯಾಗಿರಬಹುದು, ನಮ್ಮ ಘನ ಸರ್ಕಾರವಾಗಿ ಇರಬಹುದು, ಪ್ರತಿನಿತ್ಯವೂ ಬಹುಶಃ ಎಲ್ಲ ಇಲಾಖೆಗಳಲ್ಲಿಯೂ ಕೂಡ ತರಬೇತಿ ಇಲ್ಲದ ಮನುಷ್ಯರು ಇಳಿಮುಖವನ್ನು ನಾವು ಕಾಣ್ತೇವೆ. ಯಾವುದಾದಲ್ಲಿ ಸೂಕ್ತವಾದಂಥ ಸಮಯದಲ್ಲಿ ಸೂಕ್ತವಾದಂಥ ರೀತಿಯಂತಹ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಸರ್ವಿಸನ್ನು ಮುಗಿಸ್ತೇವೆ ಅಂತಾದರೆ ಬಹುದೊಡ್ಡ ಕಷ್ಟದ ವಿಷಯ ಇದು. ಹಾಗಾಗಿ ಪ್ರತಿನಿತ್ಯವೂ ಕೂಡ ಹೊಸದಾದಂಥ ವಿಚಾರಕ್ಕೆ ಹೊಸದಾದಂಥ ಯೋಚನೆ ಸ್ಟಾರ್ಟ್ ಮಾಡಬೇಡಿ. ಇನ್ನು 3 ನಿಮಿಷ 12 ಸ್ಟಾರ್ಟ್ ಮಾಡಿ. ಶಾಲೆ ಅಷ್ಟೇ.
ಸಮಯದಲ್ಲಿ ತಿಂಡಿ ಬಂತು. ರೆಡ್ ಲೈಟ್ ಬಂದ ತಕ್ಷಣ ಇಲ್ಲ ರೆಡಿ ಆಗಿಲ್ಲ ಅಂತ, ಗ್ರೀನ್ ಲೈಟ್ ಬಂದ ತಕ್ಷಣ ರೆಡಿ ಆಗ್ತಿದೆ ತಿಂಡಿ ಅಂತ ಆರ್ಡರ್ ಮಾಡಿದ ತಕ್ಷಣ ಬರ್ತಕ್ಕಂಥದ್ದು. ಇವತ್ತು ರೊಬೋಟಿಕ್ ಕ್ಲಾಸ್ಗಳು, ರೊಬೋಟಿಕ್ ಟೀಚರ್ಸ್ಗಳು ಬಂದಿದ್ದಾರೆ. ಇದು ನಮ್ಮ ಆಧುನಿಕತೆ. ಇವತ್ತು ಸಾರಿಗೆ ತಗೊಳ್ಳಿ, ಮೆಟ್ರೋ ಒಂದ್ ಕಡೆ ಟ್ರೈನ್ ಇದೆ, ಇವತ್ತು ವಿಮಾನಗಳಿದೆ, ಇವತ್ತು ಟ್ರಾಮ್ಗಳಿವೆ. ನೀವು ನೋಡಿದ್ರಿ ಪಾತಾಳಗಂಗೆ ಹೋಗ್ಬೇಕಾದ್ರೆ ಟ್ರಾಮ್ ಅಲ್ಲೇ ಹೋಗ್ತಾರೆ ಆಂಧ್ರ ಪ್ರದೇಶದಲ್ಲಿ. ನಮ್ಮ ಜೋಗದಲ್ಲಿ ಅನೇಕ ವರ್ಷಗಳಿಂದ ಇದ್ದು ಆದ್ಮೇಲೆ ಇವತ್ತು ಅದು ಕೈ ಕೊಟ್ಟಿದೆ. ಹಾಗೆ ಆಧುನಿಕತೆ ಎಲ್ಲಿದೆ ಅಂದ್ರೆ ಆಧುನಿಕತೆ ಸರ್ವಂತರ್ಯಾಮಿ. ನಾವು ಪುರಾಣದಲ್ಲಿ ಹೇಳ್ತೇವೆ ನಾರದ ಸರ್ವಂತರ್ಯಾಮಿ ಅಂತ. ಈ ಆಧುನಿಕತೆ ಎಲ್ಲೆಡೆ ಇದೆ. ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಧುನಿಕತೆ ಕೆಲವೊಮ್ಮೆ ನಮ್ಮಲ್ಲಿ ನೋಡ್ತೇವೆ. ವಾಟ್ಸಪ್ ಅಲ್ಲಿ ಲವ್, ಮದುವೆ, ಫೇಸ್ಬುಕ್ ಅಲ್ಲಿ 34C, 35B, 36C, 37B, 38D, 39D. Last 5 minutes. ಕಲಿಕೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಿಸಿ ತೋಡಿ ಎಲ್ಲ ಟೀಚರ್ಸು ಇದ್ದಾರೆ, ಸಬ್ಜೆಕ್ಟ್ ಟೀಚರ್ಸು ಇದ್ದಾರೆ.
ಸಂಸ್ಕೃತಿಯ ರಾಜಕಾರಣ. ಇದು ಕೊಡಿಯೋದಕ್ಕೆ ಯಾರು ಕಾರಣ? ನಮ್ಮಂತ ನಿಮ್ಮಂತ ಬುದ್ಧಿಜೀವಿಗಳ ಕಾರಣ. ಅನಕ್ಷರಾದಂತ ನಮ್ಮ ಅಜ್ಜ ತಾತ ಅಜ್ಜಿ ಸಂಸ್ಕೃತಿಯ ರಾಜಕಾರಣ ಯಾರು ಮಾಡಿಲ್ಲ. ಹಳ್ಳಿಯಲ್ಲಿ ನಡೆಯುತ್ತಿದ್ದ ಒಂದು ಜಾತ್ರೆಯಲ್ಲಿ ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್, ಜೈನ್ ಓದು ಎಲ್ಲರನ್ನು ಸೇರಿಸಿ ಪಾಠ್ಯ ಮಾಡುತ್ತಾರೆ, ಎಲ್ಲರನ್ನು ಸೇರಿಸಿ ದೇವರನ್ನು ಪೂಜೆ ಮಾಡುತ್ತಾರೆ. ಅಂತ ಸಂಸ್ಕೃತಿ ಎಲ್ಲಿ ಹೋಗಿದೆ? ನಮ್ಮ ಭಾರತ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ತಡೆಯಬೇಕಾದರೆ ನಾವೆಲ್ಲರೂ ಮಂತೆ ಅಜ್ಜ ಅಜ್ಜಿ ತಾತ ಅವರಲ್ಲಿ ಹೋಗಿ ಮಕ್ಕಳ ನೈತಿಕ ಶಿಕ್ಷಣ, ಮೌಲಿಕ ಶಿಕ್ಷಣವನ್ನು ಕಲಿಯಬೇಕು. ಇಂತಹ ಸಾಂಸ್ಕೃತಿಕ ರಾಜಕಾರಣವನ್ನು ಮಾಡಿ ನಮ್ಮ ದೇಶವನ್ನು ಛಿದ್ರ ಛಿದ್ರವಾಗಿ ಮಾಡಬೇಡಿ. ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ತನಮನ ಧನವನ್ನು ಕೊಟ್ಟು ಸಂಸ್ಕೃತಿಯ ಮಹತ್ವವನ್ನು ಕಲಿಸಿ, ಸಂಸ್ಕೃತಿಯ ಮಹತ್ವವನ್ನು ಕಲಿಸಿ ದೇಶದ ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು ನಡನಡಕಚ್ಚು ಮಳೆಯಾಂತ ಹನಿ ಪಡೆಯಲಿಕ್ಕೆ ಬಂದಂತ ಮೋಡ ತಲೆಧಾಂಗ ಗಾಳಿಯ ನೆವಕಾಯಿ ನಕ್ಯಾಕೆ ಮನಸ್ಸಿಗೆ ದುಃಖ ಎದೆ ಬಡಿಸಿ ಕೆಡುವ ಬಿರಿಗಣ್ಣು ಬ್ಯಾಡ ತುಟಿ ಕಚ್ಚಿಗಿಟಿಯದಿರು ದುಃಖ ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಬ್ಯಾಡ ನನ್ನ. ನಂಬರ್ 12 ಕಡಲಿಗೆ ಹಂಬಲಿಸಿದೆ ಮನ ಕಾಡನ ಕಡಲಿಗೆ ಹಂಬಲಿಸಿದೆ ಮನ ಕಾಡಬಲ್ಲೆದೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಡಬಲ್ಲೆನೆ ಒಂದು ದಿನ ಕಡಲನ್ನು ಮನ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿಂತಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು ಎಂದಿರಂತೆ ಅಪಾರದಂತೆ ಕಾಡಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರನೆ. ಎಲ್ಲ ನಿನ್ನ ಲೀಲೆತ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೀಲೆತಾಯೆ ಎಲ್ಲ ನಿನ್ನ ಮಾಯೆ ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೆ ಕರುಣೆಯಿಂದ ಕಾಯೆ ಎಲ್ಲ ನಿನ್ನ ಲೀಲೆ ತಾಯೆ ಎಲ್ಲ ನಿನ್ನ ಮಾಯೆ ಕಾರಿರುಳನು ಹಾಸಿನಲ್ಲಿ ಮಣಿನೇಯುವ ಈರುಳು ಋತು ಮೀರದ
ಇರದೆ ಮುಗಿಲ ಗಡಿಗೆ ಉರುಳಿಸುರೀವ ಜಲವು ಮಾಯೆ ಸಿಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ ಮಂಗಲಮಯ ಶಾಲಿವನ
ವಿಶೇಷವಾಗಿ ಸ್ಮರಿಸುವಂತ ಹೀಗೆ ಕೂಡ ಇನ್ನೂ ಕೂಡ ಜೈಲಿನಿಂದ ಹೋಗ್ತಾ ಇರಲಿ ನಮ್ಮೆಲ್ಲರ ಇಲ್ಲ ಸರ್, ಜಾಸ್ತಿ ಧರ್ಮಣ್ಣ ಮತ್ತು ನಿಂಗಣ್ಣನವರೇ ನಿಮ್ಮ ಎಲ್ಲ ತಾಲೂಕಿನ ಸಮಸ್ಯೆಗಳನ್ನು ಆಲಿಸ್ಕೊಂಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಜೊತೆಗೆ ಅಷ್ಟೇನೆ ಕೆಲಸ ಮಾಡೋದು. ಎರಡನೇ ಒಂದು 4 ಕೋರ್ಸ್ನ ತಗೋತಾನೆ. ಮೊದಲ ಕವಿ ಕನ್ನಡದ ಮೊದಲ ರಾಷ್ಟ್ರ ಅಂದರೆ 8ನೇಯ 3 8 ಭಾಗಗಳಿಲ್ಲ ಆಗಿದ್ದು ಅದು 3 ಭಾಗ ಅಂತ ಇಷ್ಟ ಆಗುತ್ತೆ. 8ನೇಯ 3 ಮೇಡಮ್, ಇದರಲ್ಲಿ ಇಂಪ್ರಾಪರ್ ಫ್ರಾಕ್ಷನ್ ಹೆಂಗೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಚಿಹ್ನೆ ಹಾಕ್ಬೋದು. ಇದು ಸಂಖ್ಯಾ ರೀತಿಯಿಂದ ಹೇಳಬೇಕಾಗಿತ್ತಂದರೆ 5ನೇ 2 ಅಂದರೆ 5 ಭಾಗದಿಂದ 2 ಭಾಗ, 10ನೇ 4 ಅಂದರೆ 10 ಭಾಗದಿಂದ
ಅಂದರೆ ನಾನು ಬೇರೆ ಈಗ ಬೆಳೆಸೋಲ್ಲ ಮಾನವಿಗಳ ನಿಯಂತ್ರಕವಾಗಿ ಮೆದುಳಂತ ಒಂದು, ಇನ್ನೊಂದು ಚಲನೆಯ ವಿಧಗಳು ಅಂತ ಎರಡು ಮಾಡಿದ್ವಿ. ಮೂರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಒಂದು 4 to 5 minutes ಎಕ್ಸ್ಪ್ರೆಷನ್ ಜಾಸ್ತಿ ಮಾಡೋದು ಮಾಡಿ ತೋರಿಸ್ತೇನೆ. ಆಮೇಲೆ ಒಂದು ಹೊಸತನ ಇದೆ. ಎಲ್ಲೂ ಪಾಠ ಪುಸ್ತಕದಲ್ಲೂ ಕೂಡ ಈ ರೀತಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ರಿಲೇಟ್ ಆದ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಒಂದು ಮಾಡಿದ್ದು. ಆಮೇಲೆ ಹೊಸತನ ನಾನು ಹೇಳ್ಬೋದು ಅಲೈನ್ಮೆಂಟ್ ಇದು ಮಕ್ಕಳಿಗೆ ಬಹಳ ಎಂಜಾಯ್ಮೆಂಟ್ ಮಾಡ್ತಾರೆ. ಮರೆತು ಹೋದಂತಹ ಒಂದು ಕಲೆ ಅಂತ ಹೇಳ್ಬೋದು. ಗಿರಿಗಿಟ್ಟೆ ತೆಂಗಿನ ಗರಿಯನ್ನು ನಾನು ನೋಡೋದಿಲ್ಲ ಸರ್. ಇದು ಬಹುರೂಪದರ್ಶಕ ಸರ್. ನೆಕ್ಸ್ಟ್ ಬೆಳಕು ಸರಳ ರೀತಿಯಲ್ಲಿ ಪ್ರಸಾರವಾಗ್ತದೆ. ನೆಕ್ಸ್ಟ್ ಇದು ಟೆಲಿಡೋಸ್ಕೋಪು. ಇದು ಬಿಳಿಯ ಬೆಳಕು 7 ಬಣ್ಣವನ್ನು ಹೊಂದಿದೆ. ಇದು ಆರ್ಟಿಕಲ್ ಇದ್ದಂಥ ಗ್ಲಾಸ್ ಅನ್ನು ಫಿಕ್ಸ್ ಮಾಡಿರೋದು. ಬೆಳಕು ಬೆಂಡ್ ಮಾಡಿದಾಗ ಎಲ್ಲ ಕನ್ನಡ. ಆಚರಿಸ್ತಾ ಇದೆ. ಇದು ಮಕ್ಕಳಿಗೆ ಬೆಳಕು ಸರಳವಾಗಿ ನಂತರ ಬೆಳಕಿನ ಪ್ರತಿಫಲ ನಿಯಮಗಳಿಗೆ ಬಂದ ಸಂದರ್ಭದಲ್ಲಿ 6 ಮತ್ತು 7 ಪತನ ಕಿರಣ ವಾಪಸ್ ಬರ್ತಾ ಇರೋದು ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಇರದಂಥ ಲಾಭವು ಎಲ್ಲವೂ ಕೂಡ ಒಂದೇ ಸಾಮರ್ಥ್ಯದಲ್ಲಿದ್ದಾರೆ. 2 ನಿಯಮಗಳನ್ನು